ಒಂದು ದೊಡ್ಡ ಚಾನಲ್ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು. ಸೊ ಈಗ ಇವಳು ಗೈಸ್ ಟ್ಯಾಕ್ಸ್ ಹಾಕಿದಾಳೆ ನಮ್ಗೇನೆ 500 rupees ಅಷ್ಟೇ ಗೈಸ್. ಬರೀ ಇದಕ್ಕೆ ಗೈಸ್ 1000 ರೂಪಾಯಿ ಕೊಡ್ತೀನಿ ಅಂದ ಇತಪ್ಪ ಅಂತಂದರೆ ನಮ್ಮ ಅಕ್ಕ ಟ್ಯಾಕ್ಸ್ ಹಾಕೋದು 500 ಅದಕ್ಕೂ ಟ್ಯಾಕ್ಸ್ ಹಾಕಿದಾಳೆ. ಈಗ ಇದನ್ನ ಕೊಡಕ್ಕೆ ಈಗ ಒಂದ್ ಸ್ವಲ್ಪ ದುರಂಕರ ಬಂದ್ಬಿಡುತ್ತೆ. ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲ ನಮ್ಮ ಕನ್ನಡ ತಾಯಿ ಮಕ್ಕಳಿಗೂ ಇಲ್ಲಿಂದ ಮಾಡುವ ನಮಸ್ಕಾರ ಗೈಸ್. ನಾನು ಹೇಳಿದ್ನಲ್ಲ ಗೂಗಲ್ ಅವ್ರ ಕಡೆಯಿಂದ ಏನೋ ಬಂದಿದೆ ಅಂತ, ಅದು ಇವತ್ತು ಕೊನೆಗೂ ನನ್ನ ಕೈ ಸೇರಿದೆ. ಏನಪ್ಪ ಅಂತಂದರೆ ನಮ್ಮ ಅಕ್ಕ ಟ್ಯಾಕ್ಸ್ ಹಾಕೋದು 500 ಅದಕ್ಕೂ ಟ್ಯಾಕ್ಸ್ ಹಾಕಿದಾಳೆ. ಈಗ ಇದನ್ನ ಕೊಡಕ್ಕೆ ಗೈಸ್ ಕೊನೆಗೂ ಫೈನಲಿಗೂ ಬಂದು ನನ್ನ ಕೈ ಸೇರಿದೆ. ಫಸ್ಟ್ ಟೈಮ್ ಗೈಸ್ ಈ ಥರ ಎಲ್ಲ ಫೇಸ್ ಮಾಡ್ತಾ ಇರೋದು. 3-4 ಚಾನಲ್ಗಳಿದ್ದು ಎಲ್ಲ ಒಟ್ಟಾರೆ ಮಾರ್ಕೊಳ್ಳೋದಿರಲಿ, ಬಟ್ ಸ್ವಲ್ಪ ಒಂದು ದೊಡ್ಡ ಚಾನಲ್ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು. ಸೊ ಈಗ ಇವಳು ಗೈಸ್ ಟ್ಯಾಕ್ಸ್ ಹಾಕಿದಾಳೆ ನಮ್ಗೇನೆ. ಇದು ಆಕ್ಚುಲಿ ಚೆನ್ನಾಗಿರೋದು 500 rupees ಅಷ್ಟೇ ಗೈಸ್. ಬರೀ ಇದಕ್ಕೆ ಗೈಸ್ 1000 ರೂಪಾಯಿ ಕೊಡ್ತೀನಿ ಅಂದ ಇದ್ರಲ್ಲಿರೋ 600 ರೂಪಾಯಿ 6 ನಂಬರ್ ಪಿನ್ಗೆ ಗೈಸ್ ಇವಳು ನಮ್ಮ ಹತ್ರನೇ ಈಗ ಟ್ಯಾಕ್ಸ್ ಹಾಕ್ತಾವಳೆ. ಸಾರಿ, ಈಗ ಅದಕ್ಕೆ ಏನಂತ ಹೇಳಿದೀನಿ ಅಂತಂದ್ರೆ ಯೂಟ್ಯೂಬಿಂದ ಏನು ಬರುತ್ತೆ ಫಸ್ಟ್ ಪೇಮೆಂಟು ಹತ್ರ ಕೊಡ್ತೀನಿ ಅಂತ ಹೇಳಿದೀನಿ ಗೈಸ್. ನಿಜನಾ? ನಿಜ ಅಲ್ವಾ? ಗೈಸ್ ಏನೋ ಅಂತೇಳಿ ನೋಡಿ ಗೈಸ್. ಏನ್ ತಗೊಂಡ್ ಬಾರಿಸ್ತೀನೋ ಗೊತ್ತಿಲ್ಲ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಗೈಸ್ ನೋಡಿ, ಸ್ಯಾರಿ ಕುಚ್ಕೊಳ ಕೊಡ್ತೀವಿ, ಇದ್ರೆ ಕೊಡಿ ಗೈಸ್. ಕಣ್ಣಲ್ಲಿ ಇನ್ನಿ ಏನೇನ್ ನೋಡ್ಬೇಕು ಕಾಣ. ಸರಿ ಇಲ್ಲ ಗೈಸ್, ಕರೆಕ್ಟಾಗಿ ಹಾಕಕ್ಕೆ ಬರಲ್ಲ ಅವಳಿಗೆ. ಬರೀ ತರ್ಲೆ ನೋಡಿ ಹೆಂಗ್ ಬೇಕು ಹಂಗ ಮಾಡ್ಕೊ ಬಂದಿರ್ತಾರೆ. ಸವಿತಾ ಇಲ್ಲಿ ಬಾಯಿಲಿ. ಸವಿತಾ ನಮ್ ಸವಿತಂಗೆ ಗೈಸ್ ಬಾರಿ ಈಗ ಒಂದ್ ಸ್ವಲ್ಪ ದುರಂಕರ ಬಂದ್ಬಿಡುತ್ತೆ. ನಂಬುಕೆ ಆಗ್ತಾ ಇಲ್ಲ. ಅಂಗಡಿ ಬಾಡಿಗೆ ಗೊತ್ತಿಲ್ಲ ಗೈಸ್, ಅದೇನನ್ನೋ ಗೊತ್ತಿಲ್ಲ ಗೈಸ್ ನನ್ಗಂತೂ. ಸೊ ಈಗ ಇವ್ರಿಗೆ ಟ್ಯಾಕ್ಸ್ ಕೊಡ್ಬೇಕಲ್ಲ ಗೈಸ್, ನನ್ಗೆ ಅದೇ ಬೇಜಾರೈತಿತ್ತು. ಗೂಗಲ್ ಹೇಳ್ಸವ್ರೆ 1 ರೂಪಾಯಿ ಕೇಳಿಲ್ಲ ನಂತಾವು. ನಿಮ್ ಪಿನ್ ಬೇಕಾ ಅಂತೂ ಇಂತೂ ಗೈಸ್ ಫೈನಲ್ಗೆ ನಮ್ಮ ಕೈಗೆ ಸೇರಿದೆ. ನೀವು ಕೂಡ ನೋಡಿದೀರ. ಸೊ ಇನ್ನು ಮುಂದೆ ವೀಡಿಯೋಸ್ಗಳು ಕಂಟಿನ್ಯೂಸ್ಲಿ ಬರ್ತಾ ಇರುತ್ತೆ. ಸೊ ಸಂಜೆ ಟೈಮಿಂಗ್ಸ್ ಹೇಳ್ಬಿಡ್ತೀನಿ. ನಾವು ವಿಡಿಯೋ ಅಪ್ಲೋಡ್ ಮಾಡೋ ಟೈಮಿಂಗ್ಸು ಸಂಜೆ 6 ಗಂಟೆ ಗೈಸ್. ಕರೆಕ್ಟಾಗೆ 6 ಗಂಟೆ 5 ನಿಮಿಷಕ್ಕೆ ನಮ್ಮ ವೀಡಿಯೋಸು ಅಪ್ಲೋಡ್ ಆಗಿರುತ್ತೆ ನಮ್ಮ ಚಾನಲಲ್ಲಿ. ರಾಕ್ ಸ್ಟಾರ್ ನಿಧಿ 77 ಯೂಟ್ಯೂಬ್ ಚಾನಲಲ್ಲಿ ಡೈಲಿ ಅಪ್ಲೋಡ್ ಆಗುತ್ತೆ. ಒಂದು ದಿನನೂ ಮಿಸ್ ಆಗಲ್ಲ. ಕಂಟೆಂಟ್ ಅಂತೂ ಇದ್ದೇ ಇರುತ್ತೆ. ಏನ್ ಸರ್ ಅದು? ಸೊ ಎಲ್ಲರೂ ಕೂಡ ಇನ್ನ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ವಿಡಿಯೋನ ಆದಷ್ಟು ಶೇರ್ ಮಾಡಿ. ಈಗ ಎಲ್ಲ ಥರದ್ದು ಪ್ರಾಬ್ಲಮ್ ಅಂದರೆ ಯಾವ ಥರ ಹೇಳೋದು ನಿಮಗೆ, ಎಲ್ಲ ಥರದ್ದು ಕಂಪ್ಲೀಟ್ ಆಗಿದೆ. ಮಾನಿಟೈಸಿಂದ ಹಿಡಿದು ಪಿನ್ ಬರೋದ್ರಿಂದ ID ಅಡ್ರೆಸ್ ವೆರಿಫಿಕೇಷನ್ ಆಗೋದ್ರಿಂದ ಎಲ್ಲ ಪ್ರತಿಯೊಂದು ಆಗಿದೆ ಗಾಯ್ಸ್. ಈಗ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ಸೊ ನೀವು ನನ್ನ ವೀಡಿಯೋಸ್ನ ಅತಿ ಹೆಚ್ಚು ನೋಡಿ ಶೇರ್ ಮಾಡಬೇಕು, ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಈ ಮುಖಾಂತರ. ಸೊ ತುಂಬ ಖುಷಿ ಆಯಿತು ಗೈಸ್. ಬಟ್ ಇದು 2ನೇ ಸಲ ಗೈಸ್. ಒಂದು ಸಲ ಹಾಕಿದ್ದೆ, ಬಟ್ ಫೋನ್ ನಂಬರ್ ತಪ್ಪು ಕೊಟ್ಬಿಟ್ಟಿದೆ, ಅದಕ್ಕೋಸ್ಕರ ಬಂದಿರಲಿಲ್ಲ. ಇದು 2ನೇ ಸಲ ಕೊನೆಗೂ ನನ್ನ ಕೈ ಸೇರಿದೆ. ಸೊ ಮೊಬೈಲ್ ನಂಬರ್ ತಪ್ಪು ಹೆಂಗಾಯಿತು ಅಂತಂದರೆ ಅದು ಸಿಸ್ಟಮಲ್ಲಿ ಮಾಡಿದೆ ಗೈಸ್ ನಾನು. ಆವಾಗ ಒಂದು 2 ನಂಬರ್ ಹೆಚ್ಚು ಕಮ್ಮಿ ಆಗಿಬಿಡೈತೆ. ಬಟ್ ಕೊಡ್ಬೇಕಾದ್ರೆ ಕರೆಕ್ಟಾಗಿ ಕೊಟ್ಟೆ, ಬಟ್ ಓಕೆ ತಗೋಬೇಕಾದ್ರೆ ಅದು ಆ ಥರ ಆಗಿಬಿಟ್ಟಿದೆ. ಇರಲಿ ಗೈಸ್, ಏನು ಮಾಡೋಕ್ಕಲ್ಲ. ಒಟ್ಟಿನಲ್ಲಿ ಬಂತಲ್ಲ, ಅಂತೂ ಇಂತೂ ನಮ್ಮ ಕೈ ಸೇರ್ತಲ್ಲ, ಲ್ಯಾಟ್ರಿ. ಅಷ್ಟು ನನಗೆ ತುಂಬ ಖುಷಿ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲ ನಿಮ್ಮಿಂದ ಆಗಿದ್ದಿದ್ದು. ಏನು 25,000 ಸಬ್ಸ್ಕ್ರೈಬರ್ ಇದ್ದೀರಾ. ಸೊ ಎಲ್ರಿಗೂ ಲವ್ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್. ಬಟ್ ನಿಮ್ಗೇನು ಹೇಳೋಕ್ಕೂ ಆಗಲ್ಲ. ಸೊ ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟು ಹೀಗೆ ಇರಲಿ ಗೈಸ್ ಈ ಪುಟ್ಟ ಕಲಾವಿದನ ಮೇಲೆ. ಸೊ ಇನ್ನು ಮುಂದೆ ವೀಡಿಯೋಸ್ ಡೈಲಿ ಅಪ್ಲೋಡ್ ಆಗುತ್ತೆ. ಸೊ ಆಲ್ರೆಡಿ 1 ವಾರದಿಂದ ಡೈಲಿ ಬರ್ತಾ ಇದೆ ವೀಡಿಯೋಸ್ಗಳು. ಸೊ ನೋಡಿ ಸಪೋರ್ಟ್ ಮಾಡಿ ಗೈಸ್. ಮತ್ತೆ ಮುಂದಿನ ಲಾಗಲ್ಲಿ ಸಿಗ್ತೀನಿ ಗೈಸ್. ಈಗ ನಮ್ಮ ಅಕ್ಕ ಹೆಂಗಿರು ಬಂದಿದ್ದಾಳೆ, ಟ್ಯಾಕ್ಸ್ ಹಾಕಿದ್ದಾಳೆ. ಈಗ ಅವಳನ್ನ ಎಲ್ಲಾರ ಕರ್ಕೊಂಡು ಹೋಗ್ಬೇಕು. ಸೊ ಹೋಗಿದ್ದೆ. ಮತ್ತೆ ನಿಮಗೆ ಮುಂದಿನ ಲಾಗಲ್ಲಿ ಸಿಗ್ತೀನಿ ಗೈಸ್. ಲವ್ ಯು, ಬಾಯ್, ಟೇಕ್ ಕೇರ್ ಗೈಸ್.